ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ 4 ನಿಗಮಗಳ ಒಂದು ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವ ಅಂತ ಹೇಳ್ತಾ, ಸ್ನೇಹಿತರೆ, ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 4 ನಿಗಮಗಳ ನೌಕರರ ಮತ್ತು ಅಧಿಕಾರಿಗಳ ವೇತನ ಹೆಚ್ಚಳ ಸಂಬಂಧಿಸಿದಂತೆ ಇವತ್ತು ಮಹತ್ವದ ಸಭೆಯೊಂದನ್ನು ಕೂಡ ನಡೆಸಲಾಯಿತು. ಎಮ್ ಡಿಗಳ ಸಮ್ಮುಖ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಒಂದು ಸಮ್ಮುಖದಲ್ಲಿ ವೇತನ ಪರಿಷ್ಕರಣೆಯ ಮತ್ತು ವೇತನ ಹಿಂಬಾಕಿಯ ಬೇಡಿಕೆಯ ಸಂಬಂಧಿಸಿದಂತೆ ಒಂದು ಸಭೆ ಕೂಡ ನಡೆದಿತ್ತು. ಈ ಒಂದು ಸಭೆಯಲ್ಲಿ ಏನೇನು ಆಗಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಅವರು ಕೂಡ ಮೊನ್ನೆ 18/2/2026 ಒಂದು ನೋಟಿಫಿಕೇಷನನ್ನು ಏನು ಹೊರಡಿಸಿದ್ರು, ಆ ನೋಟಿಫಿಕೇಷನನ್ನು ಒಪ್ಕೊಂಡು ನೀವೇನಾದರೂ ಬರೋದಾದರೆ ನಾವು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ನಾವು ಕೂಡ ಮಾತುಕತೆಯನ್ನು ಆರಂಭಿಸ್ತೀವಿ ಅನ್ನುವಂಥದ್ದನ್ನು MD ಅವರು ಕೂಡ ಈ ಸಂಘಟನೆಗೆ ತಿಳಿಸಿದ್ದಾರೆ. ಆದರೆ ಸಂಘಟನೆಯ ನಾಯಕರು ಈಗೇನಾದರೂ ನಾವು ಈ ಒಂದು ನೋಟಿಫಿಕೇಷನ್ಗೆ ಒಪ್ಪಿದರೆ ಇದರ ಆಗುವಂಥ ಅನಾಹುತ ಮತ್ತು ನೌಕರರ ಒಂದು ಬೇಡಿಕೆಗೆ ಸಮಂಜಸ ಅಲ್ಲ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದು ಏನು 1/1/2024 ವೇತನ ಹೆಚ್ಚಳ ಆಗಬೇಕು ಮತ್ತು 38 ತಿಂಗಳಲ್ಲಿ 26 ತಿಂಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ 12 ತಿಂಗಳ ಒಂದು ಹಿಂಬಾಕಿ ವೇತನವನ್ನು ಕೂಡ ಕೊಡಬೇಕು. ಜೊತೆಗೆ ಇಲ್ಲಿಯ 1/1/25 ಬದಲಾಗಿ 24 ವೇತನವನ್ನೇ ಕೂಡ ನೀವು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಆದರೆ MDಗಳು ಇದಕ್ಕೆ ಏನಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಂತ ನೋಡೋದಾದರೆ, ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮನ್ನು ಸಭೆ ಕರೆದು ನಾವು ಮಾತನಾಡ್ತೀವಿ ಅನ್ನುವಂಥ ಒಂದು ವಿಷಯವನ್ನು ಹೇಳಿದ್ದಾರೆ. ಆದರೆ ಇದು ಒಂದು ರೀತಿ ನೋಡ್ತಾ ಇದ್ದರೆ ಸರ್ಕಾರ ಕೂಡ ಇಲ್ಲಿ ಜಾಣ ನಡೆಯನ್ನು ಅನುಸರಿಸ್ತಾ ಇದೆ ಸ್ನೇಹಿತರೆ. ಯಾಕಂದರೆ ಒಂದು ಸಾರಿ ಮ್ಯಾನೇಜ್ಮೆಂಟ್ನವರನ್ನು ಜೊತೆ ಮಾತನಾಡಿಸೋದು, ಆಮೇಲೆ ತಾವೇ ಮಿನಿಸ್ಟರ್ ಲೆವೆಲಲ್ಲಿ ಕೂಡ ಒಂದು ಮಾತುಕತೆಯನ್ನು ನಡೆಸೋದು, ಆನಂತರ ಮತ್ತೊಂದು ಸಭೆ ಕರಿತೀವಿ ಅಂತ ಹೇಳೋದು, ಚಹಾ ಬಿಸ್ಕೆಟ್ ಕೊಟ್ಟು ಕಳಿಸೋದು, ಈ ಒಂದು ತಂತ್ರ ಕೂಡ ನಡೀತಾ ಇದೆ. ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ಈ ಒಂದು ನಿಗಮದ ನೌಕರರಿಗೆ ವೇತನ ಹೆಚ್ಚಳ ಮಾಡುವಂಥ ಒಂದು ನಿಟ್ಟಿನಲ್ಲಿ ಆಸಕ್ತಿ ಇಲ್ಲ ಸ್ನೇಹಿತರೆ. ಯಾಕಂತಂದರೆ ಅವರಿಗೇನಾದರೂ ಆಸಕ್ತಿ ಇದ್ದಿದ್ದರೆ ಇಷ್ಟೊತ್ತಿಗೆ ಮಿನಿಸ್ಟ್ರನ್ನು ಕಳಿಸಿ CM ಅವರು ಇಷ್ಟು ಪ್ರತಿಶತ ನೀವು ಮಾತನಾಡಿ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದಾಗಿತ್ತು. ಆದರೆ ಇವತ್ತು ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಇದಕ್ಕೆ ಬಲವಾದ ಹೊಡೆತ ಏನಪ್ಪ ಅಂತಂದರೆ, ಅಧಿಕಾರಿ ವರ್ಗದವರು ಸುಮ್ಮನೆ ಕೂತ್ಕೊಂಡಿರೋದು ಕೂಡ ಇದಕ್ಕೆ ಪ್ರಮುಖ ಕಾರಣ. ಅಧಿಕಾರಿ ವರ್ಗದವರು ಕೂಡ ಒಂದು ಒತ್ತಡವನ್ನು ಹೇರಿದರೆ ಖಡಾಖಂಡಿತವಾಗಿ ಕೂಡ ಸರ್ಕಾರ ಬಗ್ಲೇಬೇಕು. ಯಾಕಂತಂದರೆ ದಿನನಿತ್ಯದ ಅಗತ್ಯ ಸೇವೆಗಳಲ್ಲಿ ಪ್ರಮುಖವಾದಂಥ ಸೇವೆ ನಮ್ಮ ಸಾರಿಗೆ ಸೇವೆ, ಆದ್ದರಿಂದ ಒಪ್ಪಲೇಬೇಕಾಗ್ತದೆ. ಆದರೆ ಅಧಿಕಾರಿ ವರ್ಗದ ಮೌನವೇ ಇದಕ್ಕೂ ಕೂಡ ಒಂದು ಜರ್ಜರಿತಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಸರ್ಕಾರ ಇನ್ನೊಂದು ಪ್ರಮುಖವಾದಂಥ ಜಾಣ ನಡೆ ಏನಪ್ಪ ಅಂತಂದರೆ, ಸಂಘಟನೆಗಳ ಮಧ್ಯದಲ್ಲೇ ಕೂಡ ಒಂದು ಅವರೊಂದು ಸಾರಿ ಇವರೊಂದು ಸಾರಿ ಅಂತ ಕರೆದು ಇಲ್ಲೂ ಕೂಡ ತಾರತಮ್ಯ ನಡೆಯನ್ನು ಅನುಸರಿಸಿ ತಾವು ಸೇಫ್ ಆಗುವಂಥ ಒಂದು ದಾರಿಯನ್ನು ನೋಡ್ತಾ ಇದೆ. ಜೊತೆಗೆ ಬಜೆಟ್ ಕೂಡ ಸನಿಹದಲ್ಲಿರೋದ್ರಿಂದ ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ನಡೆಸಬೇಕಂತ ಉದ್ದೇಶದಿಂದ ಅವ್ರು ನಡೆಸಿದರೆ ಇವತ್ತೇ ಏನೋ ಒಂದು ತೀರ್ಮಾನವನ್ನು ಕೈಗೊಳ್ಳಬಹುದಾಗಿತ್ತು. ಆದರೆ ಅವರು ಏನು ಮುಷ್ಕರ ಅನ್ನುವಂಥ ಸಮಯದಲ್ಲಿ ಆ ಮುಷ್ಕರ ಅಥವಾ ಸತ್ಯಾಗ್ರಹವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಯಾವಾಗಲೂ ಇಲ್ಲದ್ದು ಮಾರ್ಚ್ 3ನೇ ತಾರೀಕು ಕೂಡ ಇವರು ಧರಣಿ ಸತ್ಯಾಗ್ರಹ ಅಂದ ತಕ್ಷಣ ಅವತ್ತೇ ನಿಗದಿ ಮಾಡಿದ್ದು
ಮತ್ತು ಇದನ್ನು ಕರಿತೀವಿ ಅನ್ನುವಂಥದ್ದನ್ನು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲಿವರೆಗೂ ನಾವು ಕಾಯ್ತೀವಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಂಘಟನೆಗಳು ಕೂಡ ಹೇಳಿದ್ದಾರೆ. ಈ ಕಾಯೋದು ಮತ್ತು ಅವರು ಕರೆಯೋದು ಇದೆಯಲ್ಲ, ಇದ್ರ ಮಧ್ಯೆ ಇರುವಂಥದ್ದು ಸಾರಿಗೆ ನಿಗಮಗಳ ನೌಕರರು ಸುಮ್ಮನೆ ಕೆಲಸ ಮಾಡ್ತಕ್ಕಂಥದ್ದು. ಯಾಕಂತಂದರೆ ಅವರಿಗೆ ಒಂದು ಅನುಕೂಲಕರವಾದ ವ್ಯವಸ್ಥೆ. ಮತ್ತಷ್ಟು ದಿನ ನಾವು ಏನು ಮಾಡ್ಬೋದು, ಈ ಒಂದು ನೌಕರರನ್ನು ತನ್ನಗಾಗಿಸುವಂಥ ಒಂದು ಪ್ರಯತ್ನ ಕೂಡ ಇದಾಗಿದೆ ಸ್ನೇಹಿತರೆ. ಆದರೆ ಈ ಸರ್ಕಾರ ಮೋಸಗಾರದ ಮತ್ತು ಸುಳ್ಳಿನ ಸರ್ಕಾರ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು, ವಿದ್ಯಾರ್ಥಿಗಳಿಗೆ ಒಂದು ಕಡೆ ಹೋರಾಟ ಆದರೆ ಇನ್ನೊಂದು ಕಡೆ ನೌಕರರ ಹೋರಾಟ, ಇದು ಕಣ್ಣೊರೆಸುವ ತಂತ್ರ ಮತ್ತು ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳ ಒಂದು ಜಾರಿಗೆ ಕೂಡ ಬೊಕ್ಕಸದಲ್ಲಿ ಖಾಲಿಯಾದ ಬೊಕ್ಕಸವನ್ನು ಇಟ್ಕೊಂಡು ಇವರು ಇವತ್ತು ದುಡಿತಕ್ಕಂಥ ವರ್ಗಕ್ಕೆ ಸ್ಯಾಲ್ರಿಯನ್ನು ಕೂಡ ನೀಡದೆ ತಮ್ಮ ಒಂದು ಸ್ಯಾಲ್ರಿಗಳನ್ನು ಹೆಚ್ಚಳ ಮಾಡ್ಕೊಳ್ತಾ ಇದೆ. ಒಂದು ವಿಷಯ ಸ್ನೇಹಿತರೆ, ನಾನು ನಿಮ್ಮ ಜೊತೆಗೆ ಭಾಳ ಒಂದು ನೋವಿನಿಂದ, ಯಾಕಂತಂದರೆ ನಮ್ಮ ನೌಕರರು ಈಗಾಗಲೇ ಸೋತು ಹೋಗಿದ್ದಾರೆ. ಯಾವ MLA, ಯಾವ ಒಂದು ಪರಿಷತ್ ಸದಸ್ಯರು ಇವತ್ತು ಊಟಕ್ಕೆ ಗತಿ ಇಲ್ಲದೆ ಇದ್ದಾರೆ ಹೇಳಿ ಸ್ನೇಹಿತರೆ. ಅವ್ರಿಗೆ ಎರಡೆರಡು ಬಾರಿ ಇವರು ಸಂಬಳವನ್ನು ಹೆಚ್ಚು ಮಾಡ್ತಾರೆ, ಅವರ ಭತ್ಯೆಗಳನ್ನು ಹೆಚ್ಚಿಗೆ ಮಾಡ್ತಾರೆ. ಆದರೆ ನೌಕರನಿಗೆ ಮಾತ್ರ ಇಲ್ಲ. ಯಾಕೆ? ನೌಕರನದು ಜೀವನ ಅಲ್ವಾ. ನೌಕರಿಗೇನು ಯಾರು ಪುಕ್ಸಟ್ಟೆ ಕೊಡ್ತಾರೆ? ಅವತ್ತೇ ದುಡಿದು ಅವತ್ತೇ ತಿನ್ನುವಂಥ ಕೂಲಿ ಕಾರ್ಮಿಕನಿಗೂ ಕೂಡ ಈ ರೀತಿಯಾದಂಥ ನಡೆಯನ್ನು ನಡೆಸ್ಕೊಳ್ತಾ ಇಲ್ಲ. ಜೊತೆಗೆ ಕೆಲವೊಂದಿಷ್ಟು ನೌಕರರನ್ನು ನಾವು ಸಂಪರ್ಕ ಮಾಡಿದಾಗ ಡಿಪೋಗಳಲ್ಲಿ ಫಾರಂ 4ಗಳದ್ದು ಒಂದು ಹಾವಳಿ ಕೂಡ ಈಗ ಹೆಚ್ಚಾಗ್ತಾಯಿದೆ. ಯಾಕಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಂಗಳೂರು ಟ್ರಾಫಿಕ್ನಲ್ಲಿ ಗುರುತಿಸ್ಕೊಂಡಿರುವಂಥ ಸಮಯದಲ್ಲೂ ಕೂಡ ಸುಮಾರು 20 ವರ್ಷಗಳ ಒಂದು ಹಳೆಯ ಫಾರಂ 4ಗಳನ್ನು ತೆಗೆದುಕೊಂಡು ಇಲ್ಲಿ ಟ್ರಿಪ್ ಮಾಡಿ ಅಂತ ಸಿಬ್ಬಂದಿ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥದ್ದು ಕೂಡ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಆಗ್ತಾಯಿದೆ ಸ್ನೇಹಿತರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಯಾರಾದರೂ ತಮ್ಮ ಮೇಲೆ ಈ ರೀತಿಯಾದಂಥ ಮಾನಸಿಕವಾದಂಥ ಒಂದು ಒತ್ತಡವನ್ನು ಹೇರದೇ ಆದರೆ ತಾವು ಕೂಡ ಕೋರ್ಟ್ನಲ್ಲಿ ಕೂಡ ಇದನ್ನು ಪ್ರಶ್ನೆ ಮಾಡಬೇಕು. ಯಾಕಂತಂದರೆ ಸರ್ಕಾರದ ಒಂದು ಗೈಡ್ಲೈನ್ಸ್ ಏನು ಪ್ರಕಾರ ಇದೆ, ಸುಮಾರು 8 ಗಂಟೆಗಳ ನಂತರ ಏನು ಕೆಲಸ ನಡೀತದೆ ಅದಕ್ಕಿಂತ ಹೆಚ್ಚಾದರೆ ಅದಕ್ಕೆ OT ಅಂತ ಪರಿಗಣನೆ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ನಿಯಮಗಳಿಲ್ಲ. ಮತ್ತು ಮಾನಸಿಕವಾಗಿ ಒತ್ತಡ, ತನ್ನ ವೈಯಕ್ತಿಕವಾದಂಥ ಹಕ್ಕಿಗೂ ಕೂಡ ಚ್ಯುತಿ ಬರ್ತಕ್ಕಂಥ ಕೆಲಸಗಳನ್ನ ಕೆಲವು ಡಿಪೋಗಳಲ್ಲಿ ನಡೀತಾ ಇದ್ದಾವೆ ಅಂತ ಒಂದು ಸುದ್ದಿ ಕೂಡ ಇದೆ. ಯಾವುದೇ ಕಾರಣಕ್ಕೂ ಸಾಗಾಟವಾಗಿ ನಮ್ಮ ಹಕ್ಕುಗಳನ್ನು ರಕ್ಷಕ ಅಂತ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳನ್ನು ಕರೆದಿವಿ ಸ್ನೇಹಿತರೆ. ಆ ಥರ ಏನಾದರೂ ಮಾನಸಿಕವಾದಂಥ ಒತ್ತಡ ತಮ್ಮ ಮೇಲೆ ಏನಾದ್ರು ಇದ್ದರೆ ದಯವಿಟ್ಟು ಯಾವುದೇ ಹಿಂಜರಿಕೆ ನೋಡದೆ ನೀವು ರಿಟ್ಗಳನ್ನು ಕೂಡ ಹಾಕೋಕ್ಕೆ ಅವಕಾಶ ಇದೆ. ನಮ್ಮ ಸಂವಿಧಾನ ಕೂಡ ನಮಗೆ ಅವಕಾಶ ಕೊಟ್ಟಿದೆ. ಜೊತೆಗೆ ತಮಗೇನಾದರೂ ಅಭಿಪ್ರಾಯಗಳೇನಾದರೂ ಇದ್ದರೆ ಸ್ನೇಹಿತರೆ ಕಮೆಂಟ್ಗಳಲ್ಲಿ ತಿಳಿಸಿ. ಜೊತೆಗೆ ನಾವು ಹಾಕ್ತಕ್ಕಂಥ ಮಾಹಿತಿ ಏನಾದರೂ ಸರಿಯಾಗಿದ್ದರೆ ತಾವು ಕೂಡ ಲೈಕ್ ಮಾಡಿ. ನೀವೆಷ್ಟು ಲೈಕನ್ನು ಮಾಡ್ತೀರಾ ಅಷ್ಟು ಜನರಿಗೆ ನಮ್ಮ ಒಂದು ಮಾಹಿತಿ ಸರಿಯಾಗಿ ತಲುಪ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಮಗೂ ಒಂದು ಅನಿಸಿಕೆ ಇರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಾಹಿತಿಯನ್ನು ತಿಳ್ಕೊಳ್ಳಿ. ನಾವು ಕೂಡ ಇಚ್ಛಾಶಕ್ತಿಯನ್ನು ತೋರಿಸಿ ನೌಕರರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅವೇರ್ನೆಸ್ಸನ್ನು ಮೂಡಿಸೋ ಕೆಲಸ ಇನ್ನೂ ಕೂಡ ಆಗಬೇಕಿದೆ. ಯಾಕಂತಂದರೆ ನೌಕರರಿಗೆ ಭಯ ಮತ್ತು ಇವ್ರು ಕೊಡ್ತಕ್ಕಂಥ ಕಿರುಕುಳದಿಂದ ಮುಕ್ತಿಯನ್ನು ನೀಡಿ ಸದೃಢವಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದು ನಮ್ಮ ಗುರಿಯಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ಲ ನನ್ನ ಸಮಸ್ತ ನೌಕರ ಬಂಧುಗಳಿಗೆ ಧನ್ಯವಾದಗಳು. ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.